ನೃತ್ಯವನ್ನು ಪ್ರದರ್ಶಿಸಿದ ಈ ಮಾತೆಯರಿಗೆ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಹುರಿದುಂಬಿಸಬೇಕು ಅಂತ ಕೇಳಿಕೊಳ್ತಾ, ದೇವರು, ದೈವ ಮತ್ತು ದೆವ್ವ ಅಂತ ಇದೆ. ದೆವ್ವವನ್ನು ಯಾರು ಪೂಜಿಸುವುದಿಲ್ಲ, ಅದಕ್ಕೆ ಹೆದರ್ತಾರೆ. ಆದರೆ ದೇವರಿಗೆ ಪೂಜಿಸ್ತೇವೆ, ದೈವಕ್ಕೂ ಪೂಜಿಸ್ತೇವೆ. ದೈವ ಅನ್ನೋದು ಹೆಚ್ಚು ಇರುವಂಥದ್ದು, ಪ್ರಚಲಿತ ಇರುವುದು ನಮ್ಮ ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ ಇತ್ಯಾದಿ ಜಿಲ್ಲೆಗಳಲ್ಲಿ. ಈ ತುಳುನಾಡಲ್ಲಿ ದೇವತಾರಾಧನೆಗಿಂತಲೂ ಪೂರ್ವದಲ್ಲಿ ಇದು ಶುದ್ಧ ದ್ರಾವಿಡ ಸಂಸ್ಕೃತಿಯಲ್ಲಿ ತೌಳವ ಸಂಪ್ರದಾಯದಲ್ಲಿ ಪರಿಸರದಲ್ಲಿರುವ ಶಕ್ತಿಗಳನ್ನು ಪೂಜಿಸುವ ಪ್ರಕ್ರಿಯೆ. ಅಂಥ ದೈವವನ್ನು ನಾವು ಭೂತ ಅಂತ ಕೂಡ ಕರಿತೇವೆ. ಆ ಭೂತದ ಶಕ್ತಿ ಏನು ಅನ್ನೋದನ್ನು ಬಹುಶಃ ಬರೀ ತುಳುನಾಡು ಅಲ್ಲ, ಅಷ್ಟೇ ಅಲ್ಲ, ದೇಶ ಅಲ್ಲ, ಇಡೀ ವಿಶ್ವಕ್ಕೆ ತೋರಿಸಿದ ಸಿನಿಮಾ ಕಾಂತಾರ. ಆ ಕಾಂತಾರದ ಹಾಡಿಗೆ ಜಬರ್ದಸ್ತ್ ನೃತ್ಯವನ್ನು ಪ್ರದರ್ಶಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ನೂಪುರ ನೃತ್ಯ ಅಕಾಡೆಮಿಯ ಸೀನಿಯರ್ಸ್ ತಂಡ. 1207 ಬಗೆಯ ದೈವಗಳು ಅಥವಾ ಭೂತಾರಾಧನೆಯಲ್ಲಿ ಇದ್ದಾವೆ ಅಂತ ನಮ್ಮ ಈಗಿನ ಸಂಶೋಧನೆಗಳ ಪಟ್ಟಿ. ಬಹುಶಃ ಅದನ್ನೆಲ್ಲ ಹೇಗೆ ನಡೀತದೆ ಅನ್ನೋದನ್ನು ಈ ನೃತ್ಯದೊಂದಿಗೆ ಆಸ್ವಾದಿಸೋಣ. ಕಾಂತಾರ ಚಲನಚಿತ್ರದ ಹಾಡಿಗೆ ನೃತ್ಯದೊಂದಿಗೆ. ಯಾವುದು ಈ ಊರಿನ ಹೊರತಲ್ಲ, ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಈಗ ನೀನು ನನಗೆ ಹಿಂತಿರುಗಿಸಿಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ, ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿದ್ದಾರೆ. ನಿಮ್ಮ ಜಾಗ ನಾನು ಹಿಂದಿರಿಸಿಕೊಡ್ತೇನೆ, ಊರಿನ ಜಾಗವನ್ನು ನಾನು ನಿಮ್ಗೆ ಹಿಂದಿರಿಸಿಕೊಡ್ತೇನೆ. ಆದ್ರೆ ನಾನು ಇವರಿಗೆ ನಿಮಗೆ ಕೊಟ್ಟಂತ ನೆಮ್ಮದಿನ ನೀವು ಹಿಂತಿರಿಸಿಕೊಡ್ಬೋದ ಗೊತ್ತಿದ್ದಾರೆ. ಈಗ ನಿಮಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ. ಇದರ ತೀರ್ಮಾನ ಎಲ್ಲಿ ಆಗಬೇಕು ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು. ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರ್ನ ಉಂಟು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿದ ಇದು
ದೈವ ಮಾತಾಡಿದ್ರೆ ದೈವನ ಅರ್ಥಕ್ಕೆ ಮಾತಾಡಿದ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ